ಫೋನ್ ಪೇ ಮತ್ತೆ ಪೇಟಿಎಂ ಬಿಟ್ಟು ಬೇರೆ ಯಾವ ಮಾರ್ಗಗಳಲ್ಲಿ ನಿಮಗೆ ಅವ್ರನ್ನ ಪತ್ತೆ ಮಾಡಲಿಕ್ಕೆ ಅವಕಾಶ ಇದೆ? ಫೋನ್ ಪೇ ಅವರು ಮಾಹಿತಿ ಕೊಟ್ಟಿರೋದ್ರಿಂದ ನೀವೆಲ್ಲ ನೋಟಿಸ್ ಮಾಡಿದ್ರೆ ಇವನ್ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಒಂದು ವೇಳೆ ಅವ್ರು ಸಂಪೂರ್ಣ ಬಿಟ್ಟರೆ ಫೋನ್ ಪೇ ಯೂಸ್ ಮಾಡ್ತಿದ್ರೆ ನಿಮ್ಗೇನು ಪತ್ತೆ ಮಾಡಕ್ ಆಗ್ತಾ ಇರಲಿಲ್ವಾ? ಇದು ಕೇವಲ ಪ್ರಾರಂಭಿಕ ಮಾತ್ರ. ದಿಸ್ ಇಸ್ ನಾಟ್ ದ ಎಂಡ್. ಫೋನ್ ಪೇ, ಪೇಟಿಎಂ ವಾಸ್ ಒನ್. ಸ್ಟಿಲ್ ಅದರ್ ಪ್ಲಾಟ್ಫಾರ್ಮ್ಸ್ ಆಫ್ ಪೇಮೆಂಟ್ ಆರ್ ಲೆಫ್ಟ್ ಔಟ್. ಅದನ್ನು ಕೂಡ ವಿ ವಿಲ್ ಬಿ ಕ್ಯಾಪ್ಚರಿಂಗ್. ನೆಟ್ ಬ್ಯಾಂಕಿಂಗ್ ಮಾಡ್ತಾರಾ? ನೆಟ್ ಬ್ಯಾಂಕಿಂಗ್ ಮಾಡ್ತಾರೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಕ್ಯಾಶ್ ಅನ್ನ ಎಲ್ಲಿ ಕಟ್ತಾರೆ? ಎಷ್ಟು ಕ್ಯಾಶ್ ಇಟ್ಕೊಳ್ತೀರಾ ಹೇಳಿ ಮನೆಯಲ್ಲಿ? ಅಲ್ಲ ಮೇಡಮ್, ಈಗ ಒಬ್ಬರು ವ್ಯವಹಾರ ಮಾಡಿ ಅಂತ ಬ್ಯಾಂಕಿಂಗ್ ಅಕೌಂಟ್ ಹಾಕಲ್ಲ, ಒಂದು ಸೈಟ್ ಮೇಲೆ ಜಮೀನ್ ಮೇಲೆ ಹಾಕ್ತಾರೆ. ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ? ಪ್ರಾಪರ್ಟಿ ಡೀಟೇಲ್ಸ್ ನಮಗೆ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಸಿಗುತ್ತಾ? ಹೀಗೆ ಮೇಡಮ್, ಪ್ರತಿಯೊಬ್ಬರು ತಗೋತೀರಾ? ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ನೀವು ಕಲೆಕ್ಟ್ ಮಾಡ್ತೀರಾ? ಇದು ಓವರ್ ನೈಟ್ ಆಗುವಂಥದ್ದಲ್ಲ. ಕ್ರಮೇಣವಾಗಿ ಈಗ ನಮಗೆ ಇನ್ಪುಟ್ ಸಿಗ್ತಾ ಇರೋದು ಫ್ರಮ್ ದ ಪೀಪಲ್ ಓನ್ಲಿ. ನೀವೇ ನಮಗೆ ಒಂದು ಸುಳಿವು ಕೊಟ್ರಿ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಯಾವ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಸೋರ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸ್. ಏನೇ ಮಾಡಲಿ ಇನ್ಕಮ್ ಟ್ಯಾಕ್ಸಲ್ಲಿ ಡಿಕ್ಲೇರ್ ಮಾಡಿರ್ತಾರೆ. ಸೊ ಅವ್ರ ಪ್ಯಾನ್ ನಂಬರ್ ಹೇಗೂ ನಮ್ಮ ಕಡೆ ಇದೆ. ಈ ಪ್ಯಾನ್ ಆಧಾರದ ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ನಲ್ಲಿ ಏನೇನು ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇನ್ನು ಆಸ್ತಿ ಖರೀದಿ ಮಾಡಿರೋರು ಡೆಫಿನೆಟ್ಲಿ ಅಲ್ಲಿ ಡಿಕ್ಲೇರ್ ಮಾಡೇ ಇರ್ತಾರೆ. ಸೊ ಅಟ್ ಲೀಸ್ಟ್ ದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿತ್ ದ ಪ್ಯಾನ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಅಸ್ ವಿತ್ ಸಮ್ ಇನ್ಫಾರ್ಮೇಷನ್. 7 ಮತ್ತು 10 ದಿನದೊಳಗೆ ಆನ್ಸರ್ ಮಾಡಬೇಕು ಅನ್ನೋದು ಇಮೇಲ್ ಮೂಲಕ ಕೊಡಿ ಅಂತ ತುಂಬಾ ಜನಕ್ಕೆ ಓದು ಬರಹ ಕಮ್ಮಿ ಇರುತ್ತೆ. ಅಂತ ಹೇಗೆ ಅಪ್ರೋಚ್ ಮಾಡಬೇಕು, ಎಲ್ಲಿ ಬಂದು ಅಪ್ರೋಚ್ ಮಾಡಬೇಕು? 7 ಅನ್ನೋದು ಕಡ್ಡಾಯ ಅಲ್ಲ. 7 ದಿನ ಅಥವಾ 10 ದಿನ ಅಥವಾ ಈವನ್ 15 ದಿನ, 1 ತಿಂಗಳು ಆಗ್ಬೋದು. ಕಡ್ಡಾಯವಾಗಿ ಇಮೇಲಲ್ಲಿ ಕೊಡಿ ಅಂತ ಹೇಳಿಲ್ಲ. ನೀವು ಲಿಖಿತವಾಗೂ ಕೊಡ್ಬೋದು, ಸ್ವತಃ ಬಂದು ಹೇಳ್ಬೋದು. ಅದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ತೀವಿ. ಅಲ್ಲದೆ ಎಸ್, ಹೌದೌದು, ಕಚೇರಿ. ಯಾಕಂದರೆ ನಾವು ನೋಟಿಸ್ ಕೊಟ್ಟಾಗ ಆ ಫೈಲ್ ಕ್ಲೋಸ್ ಮಾಡಬೇಕು ಅಂದರೆ ಅವ್ರು ಬಂದು ಹೇಳಿದಾಗ ನಾವು ಚರ್ಚೆ ಮಾಡಿ ಇವ್ರದ್ದು ಏನು ಸರಕು ಇದೆ, ಏನು ಸೇವೆ ಇದೆ ಅಂತ ನಮಗೆ ಗೊತ್ತಾಗಬೇಕಲ್ವಾ. ಸೊ ಅವ್ರ ಎಕ್ಸ್ಪ್ಲನೇಷನ್ ಬೇಕೇ ಆಗುತ್ತೆ. ಇಲ್ಲ, ಸಿಬ್ಬಂದಿ ಹೆಚ್ಚು ಮಾಡೋದಕ್ಕೆ ನಮಗೆ ಯಾವ ರೀತಿ ಅಧಿಕಾರ ಇಲ್ಲ. ಸರ್ಕಾರದಿಂದನೇ ನೇಮಕ ಆಗಬೇಕು. ಬಟ್ ಇರೋ ಒಂದು ಮ್ಯಾನ್ ಪವರ್ ಏನಿದೆ ಅಷ್ಟರಲ್ಲಿನೇ ವಿ ವಿಲ್ ಟ್ರೈ ಟು ಮ್ಯಾನೇಜ್ ಅವರ್ ಬೆಸ್ಟ್. Yes, we will obtain. ಪೂರ್ತಿ ಮಾಹಿತಿ ಬಂದಾದ್ಮೇಲೆ ನಾನು ಹೇಳ್ಬೋದಲ್ವಾ. ಇದು ನಮ್ಮ ಕೇಂದ್ರ ಕಚೇರಿಯಲ್ಲಿ ಗೊತ್ತು. ನಮಗೆ ಇಲ್ಲಿಂದ ಕೇಂದ್ರ ಕಚೇರಿಯಿಂದ ಬಂದಿರೋಂಥ ಮಾಹಿತಿ ಇಷ್ಟು. ಫೋನ್ ಪೇ ಮತ್ತು ಪೇಟಿಎಮ್ದು ಇಲ್ಲಿವರೆಗೆ ಬಂದಿರೋದು. ಬೇರೆದೆಲ್ಲ ಏನಿದೆ ಇನ್ನೂ ಮಾಹಿತಿ ಸಂಗ್ರಹಣೆ ಆಗ್ತಾ ಇದೆ. ಆದ್ಮೇಲೆ ವಿ ವಿಲ್ ಗೆಟ್ ಅನ್ ಐಡಿಯಾ ಯಾರ್ದು ಪ್ರಪೋರ್ಷನ್. ಇನ್ನೊಂದು ಸಾಲ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿದ್ದೀವಿ. ಟ್ರಾನ್ಸಾಕ್ಷನ್ ಸಾಲ ಸಿಗುತ್ತೆ ಅನ್ನುವಂಥ ಆಸೆಯಿಂದಾಗಿ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ. ಬೇರೆಯವ್ರ ಕಡೆಯಿಂದ ಹಾಕಿಸ್ಕೊಳ್ಳೋದು, ಮತ್ತೆ ಇವ್ರು ಹಾಕೋದು. ಸೊ ಈ ಥರದ್ದೆಲ್ಲ ಟ್ರಾನ್ಸಾಕ್ಷನ್ ಇರುತ್ತೆ. ಅದು ಕೂಡ ವಹಿವಾಟಲ್ಲೇ ಸೇರ್ಕೊಳ್ಳುತ್ತೆ ನಿಮ್ಮ ಆಧಾರ. ಅಲ್ಲ, ಈಗ ನಾವು ಯಾವ ರೀತಿಯಾಗಿ ನೀವು ಅನಲೈಸ್ ಮಾಡಿ? ವಿ ಹ್ಯಾವ್ ಟೇಕನ್ ಇಟ್ ಆಸ್ UPI transaction. We didn't treat it as turnover. But because we have to propose something in the notice in the terms of quantification, ಇದನ್ನ ಯಾಕೆ ನಿಮ್ಮ ವಹಿವಾಟು ಎಂದು ಪರಿಗಣಿಸಬಾರದು ಅಂತ ಕೇಳಿದ್ದೀವಿ. If that is a transaction purely for enhancing the turnover, I mean the transaction to obtain a loan, ಅದನ್ನ ಪ್ರೂವ್ ಮಾಡಬೇಕು. ಯಾವ ಲೋನ್ ತಗೊಂಡ್ರಿ? ಲೋನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಟ್ರಾನ್ಸಾಕ್ಷನ್ ಮಾಡ್ತಿರೋದಲ್ವಾ? UPI ಮೂಲಕ ಟ್ರಾನ್ಸಾಕ್ಷನ್ ಜಾಸ್ತಿ ಮಾಡಿದ್ರೆ ಲೋನ್ ಸಿಗುತ್ತೆ. ಏನ್ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ? ಏನ್ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ? ನನಗೆ ಕಳಿಸ್ಕೊಳ್ಳೋದು, ನಾನು ಇನ್ನೊಬ್ಬರಿಗೆ ಕಳಿಸೋದು ಟ್ರಾನ್ಸಾಕ್ಷನ್ ಅಲ್ವಾ? ಸೊ ಅದನ್ನೇ ಅವರು ಹೌದು, ಯಾರು ಕೊಟ್ಟಿದ್ದಾರೆ, ಯಾರು ತಗೊಂಡಿದ್ದಾರೆ. ಕರೆಕ್ಟ್. Somebody would have transferred to you, you would have transferred to someone, you will have to show all that. If you can convince that it is not related to your business turnovers, then that will be accepted. ಫೋನ್ ಪೇ ಮತ್ತು ಪೇಟಿಎಂ ಮಾತ್ರ ಅಂತ ಹೇಳ್ತಾ ಇದ್ರು. ಜಿಪೇ ಮತ್ತೆ that is what I explained. ಅಲ್ಲ, ಅದೆಲ್ಲಾದ್ರೆ ಮತ್ತಿನ್ನೊಂದ್ಸರಿ ನೋಟಿಸ್ ಆಟೋಮೆಟಿಕ್ ಹೋಗಿ ಅನಿವಾರ್ಯ ಹೋಗ್ಬಹುದು. ಕಡಿಮೆ ಅಂದ್ರೆ ಯಾರ್ಯಾರು ಜಿಪೇ ಇರಲಿ ಮೇಡಮ್, ಈಗಲೇ ಅದನ್ನ ಸೆಟಲ್ ಮಾಡೋಕ್ಕಾಗಲ್ಲ. ಅಂದ್ರೆ ಉದಾಹರಣೆಗೆ ನಾನೇ ವ್ಯಾಪಾರ ವೆಂಡರ್, ನಾನೇ ಬಂದು ಈ ರೀತಿ ಟ್ರಾನ್ಸಾಕ್ಷನ್ ಆಗಿ ಮುಗಿಸ್ಬಿಡ್ತೀವಿ. ನೀವು ಬಂದು ಒಪ್ಕೊಳ್ಳೋದಾದ್ರೆ ಅದಕ್ಕಿಂತಲೂ ದೊಡ್ಡದೇನಿದೆ ಹೇಳಿ. ಇಫ್ ಯು ಆರ್ ರೆಡಿ ಟು ಕಮ್, ಇಲ್ಲದೆ ಇದ್ರೆ ಮತ್ತೆ ನೋಟಿಸ್ ಬರುತ್ತೆ, ಮತ್ತೆ ಆನ್ಸರ್ ಮಾಡಲೇಬೇಕಾಗುತ್ತೆ. ಮೇಡಮ್, ಇದು ಇನ್ನೊಂದೇನಂದ್ರೆ ಈಗ BPL ಕಾರ್ಡ್ ಹೋಲ್ಡರ್ ಯಾರು ಇರ್ತಾರೆ, ಅವ್ರಿಗೆ ಆನ್ಯುವಲ್ ಇನ್ಕಮ್ ಇಷ್ಟ ಅಂತ ಇರಬೇಕಂತ ಇರುತ್ತೆ. ಈಗ ನೀವು ಅಂದ್ರೆ ಬೇರೆ ವ್ಯವಹಾರ ಮಾಡಿ ಇದು ಪಾಸ್ ಆಗಿರೋದು ಅಂತ ಇಟ್ಕೊಳ್ಳೋಣ, ಆ ಯೋಜನೆ ಮೇಲೆ ಏನಾಗಬೇಕು?
ಅಂದ್ರೆ ಗೌರ್ಮೆಂಟ್ ಸೌಲಭ್ಯಗಳು ಸಿಗೋದಂತ ಮೇಲೆ ಏನಾದ್ರು effect ನೀವು ಆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಏನಾದ್ರು ಕಳಿಸ್ತೀರಾ ಆ ಥರದ್ದು ಇಲ್ಲ, ನಾವು ಸದ್ಯಕ್ಕೆ ಯಾವ ಇಲಾಖೆಗೂ ಅಂದ್ರೆ ಬೇರೆ ಇಲಾಖೆಗೆ ಯಾವುದೋ ತರ ಮಾಹಿತಿ ಅದೇನು ಕಳಿಸ್ತಾ ಇಲ್ಲ ಸದ್ಯಕ್ಕೆ. ಅದೆಲ್ಲೂ ಅಂತ ಹೇಳಿದ್ರೆ ಈಗ BPL 22 ಲಕ್ಷ ಜನ ಅನರ್ಹರಲ್ಲಿ BPL ಕಾರ್ಡ್ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲೂ ಇವರು ಒಂದು 40 ಲಕ್ಷ ಓಕೆ, ನೀವೇ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾನೇ ಹೇಳ್ತೀನಿ, ನನಗೆ BPL ಬೆನಿಫಿಟ್ ಸಿಗಬೇಕು ಅಂದ್ರೆ ಒಂದು ಲಿಮಿಟ್ ಫಿಕ್ಸ್ ಮಾಡಿದೆ ಸರ್ಕಾರ, ಅದಕ್ಕೂ ಮೀರಿದೆ ಅಂದಮೇಲೆ ನಾನು ಅದಕ್ಕೆ ಅನರ್ಹ ಅಂತ ಅಲ್ವಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.